ಹ್ಯಾಪಿ ಬರ್ಡೇ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಜೀವನದ ಇನ್ನೊಂದು ದಿನಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ಬನ್ನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಹಾಗೆ ವ್ಲಾಗ್ ಶುರು ಮಾಡೋಕ್ಕೂ ಮೊದಲಿಗೆ ಎಲ್ಲರಿಗೂ 2025 ಹೊಸ ವರ್ಷ ಅಂತ ಏನು ನಾವು ಆಚರಿಸ್ತೀವೋ, ಅಂದರೆ ಈ 2024 ಕಳೆದು 2025ಕ್ಕೆ ಕಾಲಿಟ್ಟಿದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ವರ್ಷ ತುಂಬ ಮೆಮೊರಿಯನ್ನು ಹೊತ್ಕೊಂಡು ಹೋಗುವಂತಹ ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀಲಿ ಅಂತ ನಾನು ನಿಮ್ಮೆಲ್ಲರಿಗೂ ವಿಶಸ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ವಿಶ್ ಮಾಡಿದೆ, ಯಾಕೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತು ನಾನು ಅಂದರೆ ಪ್ರೀವಿಯಸ್ ವ್ಲಾಗ್ದು ಕಂಟಿನ್ಯೂಟಿನೇ ಇರುತ್ತೆ. ಏನಂತಂದರೆ ಅಮ್ಮ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದೆ, ಅದರ ಪ್ರಿಪ್ರೇಷನ್ ಮತ್ತು ಹೊರಟಿದ್ದೆಲ್ಲನೂ ನಾನು ವಿಡಿಯೋ ಮಾಡಿಟ್ಟಿದ್ದೆ. ಕಾರಣಾಂತರದಿಂದ ನಾನು ವ್ಲಾಗ್ಗಳನ್ನ ಹಾಕೋಕ್ಕಾಗಲಿಲ್ಲ. ಯಾಕೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ. ಅಮ್ಮ ಮನೆಗೆ ಹೊರಡೋಕ್ಕೆ ಮುಂಚೆಗೆ ಹಿಂದಿನ ದಿನವೇ ಊರಿಂದ ಸ್ವಲ್ಪ ಫ್ರೂಟ್ಸು ಆಮೇಲೆ ಎಳ್ನೀರು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ರು. ಇನ್ನು ನಾವು ಇರಲ್ಲ, ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನನ್ನ ಹಸ್ಬೆಂಡ್ಗಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ತೊಗೊಂಡು ಹೊರಟೆ. ಅವತ್ತು ಪ್ರೀತಮ್ಗೆ ಸ್ವಲ್ಪ ಕೆಮ್ಮಿತ್ತು ಅಂತ ಹೇಳಿದ್ದೆ ಅಲ್ವಾ, ಅಷ್ಟೇ. ಪ್ರಗತಿನೂ ಅಷ್ಟೇ ಆರಾಮಾಗಿದ್ದರು. ಆದರೆ ಪ್ರಗತಿಗೆ ಸಡನ್ನಾಗಿ ಮಾರ್ನಿಂಗಿಂದ ಸ್ವಲ್ಪ ಫೀವರ್ ಬಂದುಬಿಟ್ಟು. ಇನ್ನು ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕಾಯ್ತು ಅಂತ ಹೇಳ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿ ರಾಯ್ತ ಮಾಡಿದ್ದೆ. ಅವ್ರಿಗೂ ಕೂಡ ಆಗಿಬಿಡುತ್ತೆ ಪ್ಯಾಕ್ ಮಾಡೋದಕ್ಕೆ. ಇನ್ನು ಪ್ರೀತಮ್ಗೂ ಕೂಡ ಇಷ್ಟ ಅದು. ಈಗ ಫೀವರ್ ಆ ಥರ ಅಂದಾಗ ಪ್ರಗತಿ ಕೂಡ ತುಂಬ ಇಷ್ಟಪಡ್ತಾರೆ. ಇನ್ನು ಇದು ಬಂದುಬಿಟ್ಟು ಬೋರೋಸಿಲ್ ಅವರ ಗ್ಲಾಸ್ ಲಂಚ್ ಬಾಕ್ಸಸ್. ನಾನು ಇದನ್ನು ಯಾಕೆ ಪ್ರಿಫರ್ ಮಾಡ್ತೀನಿ ಅಂತಂದರೆ, ಇದು ಬಂದುಬಿಟ್ಟು ತುಂಬಾ ಏನು ಫುಡ್ ಸೇಫ್ ಆಗಿದೆ. ಹಾಗೆ ಲಿಡ್ ಟೈಟಾಗಿ ಕ್ಲೋಸ್ ಆಗುತ್ತೆ, ಫುಡ್ ಫ್ರೆಶ್ ಆಗಿರುತ್ತೆ ತುಂಬ ಹೊತ್ತು. ಅದ್ರ ಜೊತೆಗೆ ಇದು ಬಂದುಬಿಟ್ಟು ಮೈಕ್ರೋವೇವ್ ಮತ್ತು ಫ್ರೀಝರ್ ಕೂಡ ಮಾಡ್ಬೋದು. ಡೈರೆಕ್ಟಾಗಿ ಫ್ರೀಝರಿಂದ ತೆಗೆದು ನಾವು ಲಿಡ್ ಓಪನ್ ಮಾಡಿ ಮೈಕ್ರೋವೇವಲ್ಲಿ ಬಿಸಿ ಮಾಡ್ಕೋಬೋದು. ಆ ಥರ ಇದೆ. ಹಾಗಾಗಿ ನನಗಿದು ಬೆಸ್ಟ್ ಅನಿಸ್ತು ಅಂತ ಹೇಳಿಬಿಟ್ಟು ಇದನ್ನು ನಾನು ನನ್ನ ಹಸ್ಬೆಂಡ್ಗೆ ಪ್ಯಾಕ್ ಮಾಡಿಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದಿಷ್ಟು ಕಿಚನ್ ಕಂಟೈನರ್ ಬೇಕಾಗಿತ್ತು. ಸೊ ಅದಕ್ಕೆ ನಾನು ಬೋರೋಸಿಲ್ ಅವ್ರದ್ದು ಗ್ಲಾಸ್ ಜಾರನ್ನು ತರಿಸಿದ್ದೆ. ಒಂದು 6 ಪೀಸ್ ಏನೋ ಬಂದಿದೆ. ಇದರೊಳಗೆ ನಾವು ಸ್ಪೈಸಸನ್ನು ಇಡ್ಬೋದು. ಅದ್ರ ಜೊತೆಗೆ ಏನಾದರೂ ಡ್ರೈ ಫ್ರೂಟ್ಸು, ಕಿಡ್ಸ್ಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿದರೆ ಹೇರ್ ಟೈಟ್ ತುಂಬಾ ಚೆನ್ನಾಗಿ ಹೇರ್ ಟೈಟ್ ಆಗುತ್ತೆ. ಹಾಗಾಗಿ ಫುಡ್ ಅಥವಾ ನಾವು ಏನು ಸ್ಪೈಸಸ್ ಇಟ್ಟಿರ್ತೀವೋ ಅದು ತುಂಬ ಲಾಂಗ್ ಟೈಮಲ್ಲಿ ಫ್ರೆಶ್ ಆಗಿರುತ್ತೆ. ತುಂಬಾ ಡ್ಯೂರಬಲ್ ಪ್ರಾಡಕ್ಟ್ ಅಂತ ಅನ್ನಿಸ್ತು. ನಾವು ಕ್ಯಾಪ್ಗಳು ಏನು ತೊಗೊಳ್ತೀವಲ್ಲ ಅದ್ರದ್ದು ಹೇರ್ ಟೈಟ್ ತುಂಬ ಚೆನ್ನಾಗಿದ್ದರೆ ಫುಡ್ ತುಂಬ ದಿನ ಫ್ರೆಶ್ ಆಗಿರುತ್ತೆ. ಇದರಲ್ಲಿ ನಾವು ಕಾಫಿ ಪೌಡರ್ ಕೂಡ ಹಾಕೋಬಹುದು. ಅದರಿಂದ ಹೇರ್ ಟೈಟ್ ಆಗಿರುತ್ತಲ್ಲ, ಕಾಫಿ ಪೌಡರ್ ತುಂಬಾ ಗಟ್ಟಿ ಆಗೋದಿಲ್ಲ. ಕೆಲವೊಂದು ಬಾಕ್ಸಲ್ಲಿ ಹಾಕಿದ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ನೋಡೋದಕ್ಕೆ ತುಂಬಾ ಸ್ಟೈಲಿಶ್ ಆಗಿ ಕೂಡ ಕಾಣುತ್ತೆ. ಒಂಥರ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿಚನಲ್ಲಿ. ಮೈಕ್ರೋವೇವ್ ಸೇಫ್ ಇರುತ್ತೆ, ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಹಾಗೆ ಕ್ಯಾರಿ ಮಾಡೋದಕ್ಕೂ ಕೂಡ ತುಂಬ ಸಿಂಪಲ್ಲಾಗಿ ಸಣ್ಣ ಜಾರ್ ಅಲ್ವಾ, ಎಲ್ಲಾದರೂ ಹೊರಗಡೆ ಕೂಡ ಕ್ಯಾರಿ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ಹಾರ್ಮ್ಫುಲ್ ಕೆಮಿಕಲ್ ಇಲ್ಲ. ಅಂದರೆ ನಮಗೆ ಬೆಟರ್, ಪ್ಲಾಸ್ಟಿಕ್ಗಿಂತ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ ಆಗಿರೋದ್ರಿಂದ ರೀಯೂಸಬಲ್ ಆಗಿರುತ್ತೆ. ಬೆಟರ್ ನಮಗೆ ಗ್ಲಾಸ್ ವೇರ್ಗೆ ಹೋಗ್ಬೋದು. ಇದು ನನ್ನ ಕಿಚನಿನ ಒಂದು ಕೌಂಟರ್ ಟಾಪನ್ನು ಕ್ಲಿಯರಾಗಿ ನೀಟಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲುಕ್ ವೈಸ್ ಕೂಡ ತುಂಬಾ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟ್ನ ತರಿಸಿದೆ. ನೋಡೋದಕ್ಕೆ ಪುಟ್ಪುಟಾಣಿ ಕ್ಯೂಟಾಗಿ ಚೆನ್ನಾಗಿದೆ. ಅದ್ರ ಜೊತೆಗೆ ನನ್ನ ಪಾಪುಗೆ ಅಂತ ಹೇಳಿಬಿಟ್ಟು ಕ್ಯಾರಿ ಮೇಟ್ ತರಿಸಿದೆ. ಅಂದರೆ ಇವಾಗ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಪ್ರೀತಮ್ಗೆ ಫುಡ್ ಕ್ಯಾರಿ ಮಾಡ್ತೀನಿ. ಬಿಸಿ ನೀರು, ಕಾಫಿ, ಟೀ ಈ ಥರ ತೊಗೊಳ್ತೀನಿ. ಹಾಗೆ ಕಸ್ಟಮೈಸ್ಡ್ ಆಗಿ ನನ್ನ ಹೆಸರು ಕೂಡ ಹಾಕಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಸ್ ಅ ಮಾಮ್ ಆಗಿ ನಾನು ಯಾವಾಗಲೂ ಯೋಚನೆ ಮಾಡೋದು, ಮಕ್ಳಿಗೆ ಫುಡ್ಡು ತುಂಬ ಫ್ರೆಶ್ ಆಗಿರಬೇಕು, ಹಾಗೆ ಸೇಫ್ ಆಗಿರಬೇಕು, ಫುಡ್ ಸೇಫ್ ಆಗಿರಬೇಕು ಅಂತ. ಇದು 100% ಸೇಫ್ ಇರುತ್ತೆ, BPA ಫ್ರೀ, ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ. ಸೊ ಇದು ನನ್ನ ಬೇಬಿ ಫುಡ್ ಕ್ಯಾರಿ ಮಾಡೋದಕ್ಕೆ ಬೆಸ್ಟ್ ಪ್ರಾಡಕ್ಟ್ ಅಂತ ಅನ್ನಿಸ್ತು. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ಗಳನ್ನ ಹಾಕಿರ್ತೀನಿ. ಇದು ನನಗಂತೂ ತುಂಬ ಉಪಯೋಗಕ್ಕೆ ಬಂದಿದೆ ಪ್ರೀತಮ್ಗೆ ಫುಡ್ ಕ್ಯಾರಿ ಮಾಡೋದಕ್ಕೆ. ಸೊ ನಿಮ್ಗೇನಾದರೂ ಬೇಕಂತಂದರೆ ಒಂದ್ಸರಿ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ಡ್ರಾಮಾ ಕಂಪ್ನಿ ಸೇರಿಸ್ತೀನಿ ನಾ. ತಲೆ ಬಚ್ಚಿದ್ದೀನಿ. ಮುಟ್ಟೆ ಇಲ್ಲ ಚಿನ್ನ, ಬಾ. ನಾನು ನಿನ್ನ ಮುಟ್ಟೆ ಇಲ್ಲ. ಹೋಗೋಣ ಹೋಗೋಣ. ಪಪ್ಪಿ ಕೊಡು ಈ ಕಡೆ, ಬಾ ಹೋಗೋಣ.
ಯಾವಾಗಲೂ ಅಷ್ಟೇ ನಾವು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು. ನಮ್ಮ ಪ್ಲ್ಯಾನೇ ಒಂದಿದ್ರೆ ಅಲ್ಲಿ ಮೇಲೆ ಇನ್ನೊಂದೇ ಪ್ಲ್ಯಾನ್ ನಡೀತಾ ಇರುತ್ತೆ ಅಂತ ಹೇಳೋದು 100% ಟ್ರೂ. ನಾನು ಇಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಡೋಣ, ಇನ್ನೇನು ಟೈಮ್ ಆಗೋಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಕೆಲಸಕ್ಕೆ ರೆಡಿ ಆಗ್ತಾಯಿದ್ರು. ನಾನು ಮನೆಗೆ ಹೊರಡೋಣ, ಅಮ್ಮ ಮನೆಗೆ ಅಂತ ಹೊರಟೆ. ಒಂದು ವಾರದ ಪ್ಲ್ಯಾನ್ ಇತ್ತು, ಒಂದು 10 ದಿನ ರಜಾ ಇತ್ತು, ಒಂದು ವಾರ ಹೀಗೀಗೆ ಅಂತ ಎಲ್ಲ ಇತ್ತು ನಮಗೆ. ಅಲ್ಲಿ ಯಾರಿದ್ದಾರೆ? ಬೈರಾ, ಕೋಕ, ಹಸು, ಅಮ್ಮ, ಮಾಮ ಎಲ್ಲ ಇದ್ದಾರೆ. ನಡಿ ಶೂ ಹಾಕು. ಇಲ್ಲಿವರೆಗೂ ಆರಾಮಾಗೇ ಇದ್ದವನಿಗೆ ಜಸ್ಟ್ ಒಂದು ಕೆಮ್ಮು ಅಷ್ಟೇ ಇತ್ತು. ಪ್ರಗತಿಗೆ ಫೀವರ್ ಬಂದಿದ್ದು ಉಂಟು. ಅದಾದಮೇಲೆ ಡ್ರೆಸ್ದು ಮೆಜರ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿ ಬಂದಮೇಲೆ ಪ್ರಗತಿನೂ ಕರ್ಕೊಂಡು ಪ್ರೀತಮ್ನೂ ಕರ್ಕೊಂಡು ಹೊರಟೆ. ಸ್ವಲ್ಪ ಕೆಮ್ತಾ ಇದೆ ಅಷ್ಟೇ, ಅಂತ ಸೀರಿಯಸ್ ಆಗಿ ಏನೂ ಆಗಿರಲಿಲ್ಲ ಅವನಿಗೆ. ಇನ್ನು ವೆದರ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಸುಮಾರು ವೆದರ್ ಹೆಂಗಿದೆ ಅಂತಂದರೆ ಒಂದು ದಿನಕ್ಕೆ 3 ಥರ ವೆದರ್ ಚೇಂಜ್ ಆಗುತ್ತೆ. ಏನಪ್ಪ ಹೋಗಲಿ ಪ್ರೀತಮ್ ತಗೋ. ಬೈಲ ಏನ ಬೈರ ಸಮಾಚಾರ? ಏನು ಹೋಗು, ಸಾಕು, ಏನು ತಂದಿಲ್ಲ ಅಲ್ಲಿ, ಹೋಗು. ಪ್ರೀತಿ ಜಾಗ ಬಿಡ್ತೀಯ? ನಾನು ಹೋಗ್ತೀನಿ. ಏನು ಮಾಡಲ್ಲ, ಅವನೇನ್ ಮಾಡ್ತಾನೆ ನಿನಗೆ? ಕರಿ ಬೈರಾನು. ಕೆಮ್ಮು ರಂಗಂಗೆ ನಿಂತವ್ರೆ, ಏನ್ ಮಾಡ್ಲಿ ಹೇಳು? ನೋಡು ಚೆನ್ನಾಗಿ ಮಾಡಿದ್ದೀನ ಅಂತ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದೀವಿ, ಚೆನ್ನಾಗಿಲ್ಲದೆ ಹೆಂಗ್ ಹೇಳಕ್ಕಾಗುತ್ತೆ? ಚೆನ್ನಾಗಿಲ್ಲ ಅಂತ ಹೇಳ್ಬೇಕು, ಚೆನ್ನಾಗಿದ್ರೆ ಚೆನ್ನಾಗದೆ ಅಂತ ಹೇಳ್ಬೇಕು. ಚೆನ್ನಾಗೈತೆ. ಹೆಂಗದ ಹಂಗೆ ಹೇಳ್ಬೇಕು ಕೇಳಮ್ಮ. ಚೆನ್ನಾಗೈತೆ ಅಂತ ಹೇಳ್ತಾ ಇರೋದು. ನಿಜಕ್ಕೂ ಚೆನ್ನಾಗೈತಾ? ರವಾಂಟಿ ಹೊಂಟೆ ಹೋಯ್ತಾ? ದಿನ 8 ಇಂಥವಾದ್ರೂ ತಿನ್ಬೋದು. ಸ್ವೀಟ್ ಆದ್ರೂ ನನಗೆ ಇಷ್ಟ ಇಲ್ಲ. ಗಟ್ಟಿಗಾಯ್ತಾ? ಕಷ್ಟ ತಿನ್ನೋಡು ಟೇಸ್ಟ್ ಹೆಂಗದೆ ಅಂತ. ಅದು ಕರಮ್ ಕರಮ್ ಅನ್ನುತ್ತಾ? ಚೆನ್ನಾಗೈತೆ. ಚೆನ್ನಾಗಿ ಬಂದೈತಾ? ಅದಕ್ಕೆ ಅವರೆಲ್ಲ ಒಂದು ಉಡ್ಡನ್ನು ತಿನ್ಕೊಂಡಿರೋದು. ಬಹುಶಃ ನಿಮ್ಗೆ ಅನ್ಸ್ಬೋದು ಎಷ್ಟೋ ದಿನದ ವ್ಲಾಗ್ನ ಇವಾಗ ಆಗ್ತಾ ಇದ್ದಾರೆ ಅಂತ. ಬಟ್ ನಾನು ತುಂಬ ಅಂದರೆ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಸ್ವಲ್ಪ ಟೆನ್ಷನ್ ಆ ಥರ ಇತ್ತು. ಹಾಗಾಗಿ ಎಲ್ಲ ವಿಡಿಯೋ ಕ್ಲಿಪ್ಗಳು ಹಾಗೆ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾನು ಎಡಿಟ್ ಮಾಡಿ ಇವತ್ತು ಹಾಕ್ತಾ ಇದ್ದೀನಿ. ಬಹುಶಃ ಒಂದು 10 days ವ್ಲಾಗ್ ಅಂತ ಅನಿಸುತ್ತೆ ಇದು. ಅದ್ರ ಜೊತೆಗೆ ಏನಂತಂದರೆ ಇವಾಗೆಲ್ಲ ಧನುರ್ಮಾಸ ಮಾಡ್ತಾರಲ್ಲ, ಯಾವ ವರ್ಷನೂ ನಾನು ಧನುರ್ಮಾಸ ಪೂಜೆ ಎಲ್ಲ ಮಾಡಿದ್ದೇ ಇಲ್ಲ. ಈ ಸರಿ ಗೊತ್ತಿಲ್ಲ, ಸಡನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತು. ಅದೇ ಟೈಮ್ಗೆ ಅಮ್ಮ ಮನೆಗೆ ಹೋಗಿದ್ದೆ, ಅಲ್ಲೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು 5 ದಿನನಾದರೂ ನಾನು ಧನುರ್ಮಾಸ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದೆ. ಸರಿ ಆಯಿತು ಮಾಡು, ಇನ್ನೇನು ಇಲ್ಲೇ ಇರ್ತಿರಲ್ಲ ಅಂತ ಹೇಳಿ ಇವತ್ತಿಂದಾನೇ ಶುರು ಮಾಡಿದ್ದು. ಇದು ಅಮ್ಮ ಮನೆಗೆ ಹೋಗಿದ್ದು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಯಾವಾಗಲೂ 4 ಗಂಟೆಗೆ ಎದ್ದೇಳ್ತಾರೆ, ಹಾಗಾಗಿ ನಾನು ಅಮ್ಮನ ಜೊತೆನೇ ಎದ್ದು ಸ್ವಲ್ಪ ಬಿಸಿನೀರಿಗೆಲ್ಲ ರೆಡಿ ಮಾಡಿದ್ರು ಅಮ್ಮ. ಇನ್ನು ದೇವ್ರ ಪೂಜೆ ಎಲ್ಲ ನೈಟೇ ಎಲ್ಲ ತೊಳೆದಿಟ್ಟಿದ್ರು. ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಾನು ಹಾಲು ಹಾಕ್ತೀವಿ, 6 ಗಂಟೆಗೆಲ್ಲ ಡೈರಿಗೆ ಹಾಲು ಹಾಕಬೇಕು. ಹಾಲು ಹಾಕಿ ನಾನು ಹಾಗೆ ದೇವಸ್ಥಾನಕ್ಕೆ ಹೋಗಿ ಧನುರ್ಮಾಸ ಅಂದರೆ ಶನ್ಮಾತ್ಮನ ದೇವಸ್ಥಾನ ಮತ್ತು ಹರಳಿಕಟ್ಟೆ ಸುತ್ತೋದು ಇದೆಲ್ಲ ಇರುತ್ತಲ್ಲ, ಪೂಜೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ನಾನು ಫ್ರೆಶ್ ಅಪ್ ಆಗ್ತಾ ಇದ್ದೆ. ಇನ್ನು ಮಕ್ಕಳೆಲ್ಲ ಮಲ್ಗೆ ಇದ್ರು, ಅಲ್ಲಿವರೆಗೂ ಅವ್ನು ಆರಾಮಾಗೇ ಇದ್ದ. ಒಂದ್ಸರಿ ಏನೋ ಅವನಿಗೆ ಮೈ ಬಿಸಿ ಆದಂಗೆ ಅನ್ನಿಸ್ತು ಅಷ್ಟೇ, ಫೀವರ್ ಥರ. ಅದಾದ್ಮೇಲೆ ಅವ್ನು ಆರಾಮಾಗೇ ಇದ್ದ, ಎಲ್ಲರ ಜೊತೆ ಆಟ ಆಡ್ಕೊಂಡು ಹೊರಗಡೆ ಬಂದಿದ್ಕೋ ಅಥವಾ
ಅಮ್ಮ ಮನೆಗೆ ಬಂದಿದ್ಕೋ ಸರಿ ನೀನು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಡೇ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಒಂದು 5 ದಿನಕ್ಕೆ ನಾನು 5 ಹೊಸ ಡ್ರೆಸ್ ಎಲ್ಲ ತೊಗೊಂಡು ಹೋಗಿದ್ದೆ. ಕೊನೆಯ ದಿನ ಪ್ರಸಾದ ಮಾಡಿ ಸೀರೆ ಹಾಕ್ಕೊಂಡು ಫೈನಲ್ ಪೂಜೆ ಎಲ್ಲ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೆ. ಅದಕ್ಕೆ ಹೇಳೋದು ನಮ್ದು ಒಂದು ಇದಿದ್ರೆ ಭಗವಂತನ ಇಚ್ಛೆನೇ ಇನ್ನೊಂದೇನೋ ಇರುತ್ತೆ ಅಂತಾರಲ್ಲ, ಇದೆಲ್ಲ ಇದಕ್ಕೆ ರಿಲೇಟ್ ಆಗುತ್ತೆ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಅಮ್ಮನೇ ಎಲ್ಲ ಕ್ಲೀನ್ ಮಾಡಿದರು. ಟೈಮ್ ಆಗೋಗುತ್ತೆ ಬಂದೇ ಪೂಜೆ ಮಾಡು ಅಂದರು. ಇಷ್ಟೆಲ್ಲ ಮಾಡಿಕೊಂಡು ಹಾಗೆ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಇದ್ದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಈ ದೇವರ ವಿಗ್ರಹಗಳೆಲ್ಲ ಜಾಸ್ತಿ ಪುಟಾಣಿ ಇದೆಲ್ಲ ನಮ್ಮ ಅಪ್ಪ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ ತಂದು ಇಟ್ಕೊಂಡಿದ್ರು. ಸೊ ಬೇಗನೆ ಪೂಜೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ ಇವತ್ತು. ನಿಜವಾಗ್ಲೂ ಒಂಥರ ಖುಷಿ ಆಗ್ತಾ ಇತ್ತು. ಅಂದರೆ ಒಂದೇನೋ ಎನರ್ಜಿ ಪಾಸ್ ಆಗೋ ಥರ ಇರುತ್ತೆ ಬಾಡಿಯಲ್ಲಿ. ಡೈಲಿ ನಾವು 4 ಗಂಟೆಗೆ ಎದ್ದು ಒಳಗಡೆನೇ ಇರ್ತೀವಿ, ಮತ್ತೆ ಹೋಗಿ ಬ್ರಷ್ ಇಟ್ಟು ಹಚ್ಕೊಂಡು ಬೆಚ್ಚಗೆ ಮಲ್ಕೊಳ್ಳೋದು. ಸೊ ಇದೆಲ್ಲ 4 ಗಂಟೆಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಈ ಒಂದು ವೆದರಲ್ಲಿ ನಾವು ಹೊರಗಡೆ ಹೋಗ್ತೀವಲ್ಲ, ನಿಜವಾಗ್ಲೂ ಅದೊಂದನ್ನು ನಾನು ಒಂದು 2 ದಿನಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಅಷ್ಟು ಫೀಲ್ ಆಗ್ತಾ ಇತ್ತು ನಮ್ಮ ಬಾಡಿಯಲ್ಲಿ, ಒಂಥರ ಹಗುರ ಅನಿಸ್ತಾ ಇತ್ತು. ಕಷ್ಟ ಆಗುತ್ತೆ, ಚಳಿ ಆಗುತ್ತೆ ಅಂತ ಏನೇನೋ ಯೋಚನೆ ಇತ್ತು, ಬಟ್ ಅದೆಲ್ಲ ಮೀರಿ ಒಂಥರ ಚೆನ್ನಾಗಿತ್ತು. ಕಳ್ಳ ಕೊರ್ಮ ಬತ್ತೀಯ ನಾಳೆಯಿಂದ ಪೂಜೆ ಮಾಡಕೋನಾ? ನಾನು ಹೋಗ್ಲಾ? ಏ ಸೂಪರ್ ಪ್ರೀತಾ ವಿಲ್ಲೋಡು, ಸೂಪರ್ ಬಾ ಇದನ್ನೇ ನಮ್ಮನೇಲಿ ಮಾಡಿದ್ರು ನಂಗೆ ಇಷ್ಟು ಖುಷಿ ಸಿಗ್ತಾ ಇರಲಿಲ್ವ ಏನೋ ಗೊತ್ತಿಲ್ಲ. ಅಮ್ಮವ್ರ ಮನೇಲಿ ಆ ವೆದರ್ಗೂ ಆ ವಾತಾವರಣಕ್ಕೂ ಎಲ್ಲ ಒಂಥರ ಖುಷಿ ಅಂತ ಅನಿಸ್ತಾ ಇದ್ದು. ಹಂಗಾಗಿ ಒಂಥರ ಎನರ್ಜಿ ಪಾಸು. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ತುಂಬ ಚೆನ್ನಾಗಿತ್ತು. ಎವ್ರಿ ಡೇ ಹಿಂಗೆ ಇದ್ರೆ ಹಿಂಗೆ ಎನರ್ಜೆಟಿಕ್ ಆಗಿರ್ತೀವ ಅಂತ ಕೂಡ ಫೀಲ್ ಆಯಿತು. ಇನ್ನು ಕೆಮ್ಮಿತ್ತಲ್ಲ ಅಂತ ಹೇಳ್ಬಿಟ್ಟು ಬಂದಾಗಿಂದ ಸ್ವಲ್ಪ ತುಳಸಿನ ತೊಳೆದ್ಬಿಟ್ಟು ಅವನಿಗೆ ತಿನ್ನಿಸ್ತಾ ಇದೆ. ಇದರಿಂದ ಅವನಿಗೆ ಕೆಮ್ಮು ಬೇಗನೆ ಕಡಿಮೆ ಆಯಿತು. ಇನ್ನು ನೆಕ್ಸ್ಟ್ ಡೇ ಅಥವಾ ಈವ್ನಿಂಗಲ್ಲಿ ನನ್ನ ಅಕ್ಕನ ಮಗ ಮತ್ತು ನಮ್ಮ ಅಕ್ಕ ಇಬ್ಬರು ಬಂದರು. ಈವ್ನಿಂಗಲ್ಲೇ ಬಂದರು, ಯಾಕೆಂದರೆ ನೆಕ್ಸ್ಟ್ ಡೇ ಅಕ್ಕಂದು ಬರ್ಡೇ ಇತ್ತು. 25th ಡಿಸೆಂಬರು, ಕ್ರಿಸ್ಮಸ್ ದಿನ ನಮ್ಮ ಅಕ್ಕನ ಬರ್ಡೇ. ಸೊ ಅದಕ್ಕೆ ಅವರು ಕೂಡ ಬಂದರು. ಸ್ವಲ್ಪ ಕೆಲಸನೂ ಇತ್ತು, ಹಾಗಾಗಿ ಬಂದಿದ್ದರು. ಇನ್ನು ನೆಕ್ಸ್ಟ್ ಡೇಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಹಿಮ ಬೀಳ್ತಾ ಇತ್ತು ಅಂದರೆ, ಫಸ್ಟ್ ಡೇಲಿ ಎಷ್ಟು ಇರಲಿಲ್ಲ, ನೆಕ್ಸ್ಟ್ ಡೇ ಹೀಗಿತ್ತು. ಚಳಿ ಆಗುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಅದು ಬಿಸಿಯಲ್ಲಿ ನಾವು ಎದ್ದು ಬಾಡಿಗೆ ಒಂದು ವರ್ಕ್ ಕೊಟ್ಟಾಗ ನಮ್ಗೆ ಆ ಚಳಿ ಅನ್ಸೋದಿಲ್ಲ. ಬಾಡಿ ಆಟೋಮೆಟಿಕ್ ಬಿಸಿ ಆಗಿಬಿಡುತ್ತಲ್ವ, ಆ ಚಳಿ ನಮ್ಗೆ ಏನೂ ಫೀಲ್ ಅನ್ಸೋದಿಲ್ಲ. ಹಂಗಾಗಿ ಇದನ್ನು ನಾನು ತುಂಬ ಚೆನ್ನಾಗಿತ್ತು. ಬಟ್ ಹಂಗೆ ಅಂದ್ಕೊಳ್ತಾ ಇದ್ದೆ ಪ್ರತಿದಿನವೂ ಹಿಂಗೆ ಇರಬೇಕು, ಲೈಫು ಹಿಂಗೆ ಆ್ಯಕ್ಟಿವ್ ಆಗಿರಬೇಕು ಅಂತ. ಸೊ ಅಲ್ಲಿಂದ ಮತ್ತೆ ಅದೇ ರೊಟೀನು, ಸ್ನಾನ ಮಾಡ್ಕೊಳ್ಳೋದು, ಬೆಳಗ್ಗೆ ಬೇಗ ಎದ್ದೇಳೋದು. ಅಕ್ಕ ಇದ್ದಿದ್ದರಿಂದ ಅಮ್ಮ ಅಕ್ಕ ಇಬ್ರು ಹಾಲು ಕರಿತಾ ಇದ್ರು. ಇನ್ನು ಅಕ್ಕನ ಬರ್ಡೇ ಇತ್ತಲ್ಲ, ಇನ್ನು ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗೋದೇನು ಅಂತ ಹೇಳ್ಬಿಟ್ಟು ಇಲ್ಲಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅವರು ಕೂಡ ರೆಡಿ ಆದರು. ನಾನು ಕೂಡ ರೆಡಿ ಆದೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನೇನೆ. ಅಂದರೆ ಅಕ್ಕ ಧನುರ್ಮಾಸ ಅಕ್ಕ ಮನೆ ಹತ್ರ ಮಾಡ್ಕೊಳ್ತೀವಿ ಅಂತ ಅಂದರು. ಇನ್ನು ನಾನೇ ತಾನೇ ಮಾಡ್ಕೊಳ್ಳೋಣ ಇಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಕ್ಕನ ಬರ್ಡೇ. ನಮ್ಮ ಮನೇಲೆಲ್ಲ ಬರ್ಡೇಗಳನ್ನ ಅಷ್ಟು ಜೋರಾಗಿ ಗ್ರ್ಯಾಂಡಾಗಿ ಯಾರು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗೋದಿಲ್ಲ, ತುಂಬ ಸಿಂಪಲ್ ಆಗಿರುತ್ತೆ. ಮತ್ತು ಏನು ಗೊತ್ತಾ, ಲೈಫಲ್ಲಿ ಯಾವಾಗಲೂ ಅಷ್ಟೇ ಒಳ್ಳೆ ದಿನಗಳು ಬರುತ್ತೆ, ಯಾವಾಗಲೂ ನಮ್ಗೆ ಒಳ್ಳೇದಾಗುತ್ತೆ ಅಂತ ವೆಯ್ಟ್ ಮಾಡ್ಕೊತ ಕೂತ್ಕೊಂಡ್ರೆ ಲೈಫ್ ನಮ್ಗೆ ಯಾವುದನ್ನು ಬೆಟರ್ ಮಾಡೋದಿಲ್ಲ.
ನಮಗೆ ಬಂದಿರೋ ಕಷ್ಟನೋ ಅಥವಾ ಏನೋ ನಮ್ದೊಂದು ಹೊರೆ ಅಂತ ಬಂದ್ಬಿಟ್ಟಿರುತ್ತಲ್ಲ ಅದನ್ನು ಎತ್ಕೊಂಡು ಕ್ಯಾರಿ ಮಾಡಿಕೊಂಡು ನಾವು ಮುಂದಕ್ಕೆ ಸಾಕ್ತಾ ಇದ್ರೆ ನಮಗೊಂದು ಬೆಸ್ಟ್ ದಿನ ಸಿಗುತ್ತೆ. ಇಲ್ಲ ನನಗೇನೋ ಹೊರೆ ಬಂದ್ಬಿಟ್ಟಿದೆ, ನಾನು ಈ ಬರ್ಡನ್ನ ಓದ್ಕೊಂಡು ನಂಗೆ ಹೋಗೋಕ್ಕಾಗಲ್ಲ ಅಂತ ಕೂತ್ಕೊಂಡ್ರೆ ಅಲ್ಲೇ ಇರ್ತೀವಿ. ಸೊ ಲೈಫ್ ಯಾವಾಗಲೂ ಏನೂ ಕೊಡೋದಿಲ್ಲ. ನಮ್ಮ ಹತ್ರ ಬಂದಿದ್ದ ಕಷ್ಟ ಸುಖ ಎಲ್ಲನೂ ಓದ್ಕೊಂಡು ನಾವೇ ಮುಂದಕ್ಕೆ ಹೋಗ್ತಾ ಇರಬೇಕು. ಆವಾಗ ಒಳ್ಳೆ ದಿನಗಳು ನಮಗೆ ಸಿಕ್ಕೇ ಸಿಗುತ್ತೆ. ಕಷ್ಟ ಸುಖ ಅಪ್ಸ್ ಡೌನ್ಸ್ ಅಂತ ಏನೇನು ಹೇಳ್ತಾರೆ, ಒಳ್ಳೆ ಟೈಮು ಕೆಟ್ಟ ಟೈಮು ಎಲ್ಲನೂ ಕೂಡ ಒಂದು ಸ್ಟ್ರೆಂತನ್ನು ಕೊಡುತ್ತೆ ನಮಗೆ. ಸೊ ಅದನ್ನು ನಂಬಿ ನಾವು ನೆಕ್ಸ್ಟ್ ಚಾಪ್ಟರ್ನ ಓಪನ್ ಮಾಡಿಕೊಂಡು ಹೋಗ್ತಾ ಇರಬೇಕಷ್ಟೇ, ಆಕ್ಸೆಪ್ಟ್ ಮಾಡಿಕೊಂಡು ಯಾವುದೇ ರಿಗ್ರೆಟ್ ಇಟ್ಕೋಬಾರ್ದು. ಅದನ್ನು ನೆಕ್ಸ್ಟ್ ಬರುತ್ತಲ್ಲ, ನೆಕ್ಸ್ಟ್ ಪ್ರೆಸೆಂಟನ್ನು ಹ್ಯಾಂಡಲ್ ಮಾಡುವಂತಹ ಕಾನ್ಫಿಡೆನ್ಸ್ ಜೊತೆಗೆ ಫ್ಯೂಚರ್ನ ಯಾವುದೇ ರೀತಿಯ ಭಯ ಇಲ್ದಲೆ ಫೇಸ್ ಮಾಡ್ತಾ ಇರೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಇದೇ ಲೈಫ್ ಅಲ್ವಾ. ಏನೋ ಬಂತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಸರಿ ಹೋಗೋದಿಲ್ಲ. ಇನ್ನು ಇವತ್ತು ನಮ್ಮ ಅಕ್ಕನ ಬರ್ಡೇ, ಅವ್ರಿಗೆ ವಿಶ್ ಮಾಡಿ ಅಕ್ಕನ ಜೊತೆನೇ ದೇವಸ್ಥಾನಕ್ಕೆಲ್ಲ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ. ಅವತ್ತಿಗೆ ಆಲ್ರೆಡಿ 3 days ಆಯಿತು ಪ್ರೀತಮ್ಗೆ ಸ್ವಲ್ಪ ಫೀವರ್ ಬಂದು. ಇನ್ನು ಅಮ್ಮ 3 ದಿನ ಆದಮೇಲೆ ಮಕ್ಳಿಗೆ ಫೀವರ್ ಬಂದು ಅದನ್ನು ಇಟ್ಕೋಬಾರ್ದು, ಕೇರ್ಲೆಸ್ ಮಾಡಬಾರ್ದು, ಯಾವುದಕ್ಕೂ ಹಾಸ್ಪಿಟಲಿಗೆ ತೋರಿಸ್ಬಿಡಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ನೋಡಿದ್ರೆ ಅವ್ನು ಫುಲ್ ಕಂಪ್ಲೀಟಾಗಿ ಡಲ್ ಆಗಿಬಿಟ್ಟಿದ್ದ. ಹಾಗಾಗಿ ನಾನು ಅವನ್ನ ಮತ್ತೆ ಆಸ್ಪತ್ರೆಗೆ ತೋರಿಸೋಣ ಅಂತ ಅಂದ್ಕೊಂಡ್ವಿ ಇವತ್ತು. ಯಾರು ಮಾಡಿಲ್ಲ ಅಂದ್ರೂ ನಮ್ಮ ಅಕ್ಕಂಗೆ ಯಾರೋ ಒಬ್ರು ಮಾಡ್ತಾರೆ. ಯಾರು? ಅಕ್ಕ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ದೇವ್ರ ಹತ್ರ ಇಟ್ಟು ಸ್ಪೆಷಲ್ಲಾಗಿ ಏನೋ ಮಾಡಿದೀನಿ. ಏನು ಏನೋ ಮಂತ್ರ ಹಾಕಿದೀನಿ. ಓಕೆ ಓಕೆ ಥ್ಯಾಂಕ್ ಯು. ನಿನ್ನ ಕನಸೆಲ್ಲ ನನಸಾಗಲಿ 2025. ನೀ ಕಂಡ ಕನಸೆಲ್ಲ ನನಸಾಗುತ್ತಿರಲಿ. ಹೆಂಗಿದೆ? ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲಿ ಪ್ರೀತಮ್ ಅನಿ ಅನಿ ಅಂತಿಯಲ್ಲ, ಯಾಕೆ? ಅನಿ ನೋ 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 ಮಮ್ಮಿ. ಹಾ ಇಲ್ಲು ಏನಪ್ಪ? ಇಲ್ಲು ಮಮ್ಮಿ ಇಲ್ಲು. ಅಲ್ಲೇನೈತೆ? ಇಲ್ಲು ಮಮ್ಮಿ ಇಲ್ಲು ಇಲ್ಲು. ತಳ್ಬೇಕಾ? ಇಲ್ಲು ಮಮ್ಮಿ. ಏಯ್ ಅನಿ ಏಯ್ ಏಯ್ ಬ್ಯೂ ಬ್ಯೂ. ಈಗ ತಾನೇ ಬಾ ಬಾ ಅಂತ ಕರ್ದೆ, ಈಗ ಬಿಲು ಬಿಲು ಅಂದ್ರೆ ಮಮ್ಮಿ ಹಾ ಇಲ್ಲು ಬೇಡ. ಮಮ್ಮಿ ಇಲ್ಲು ಮಮ್ಮಿ ಇಲ್ಲು. ಸೊ ನಾವೇ ಏನೋ ಅನ್ಕೊಂಡ್ವಿ, ಅಲ್ಲೇ ಏನೋ ಆಗೋಯ್ತು. ನಾವು ಹೋಗಿದ್ದೆ ಬೇರೆದಕ್ಕೆ, ಅಲ್ಲಿ ಆಗಿದ್ದೆ ಬೇರೆದಕ್ಕೆ. 2 ದಿನ ಧನುರ್ಮಾಸ ಮಾಡೋಕ್ಕಾಯ್ತು. ಅಟ್ಲೀಸ್ಟ್ 5 ದಿನ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇನ್ನು ಮನೆಗೆ ಹೋದ್ರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಇದು ಅದ್ರೊಳಗೆ ನಾನು ಪ್ರೀತಮ್ನೆಲ್ಲ ಬಿಟ್ಟು ಹೋಗಿ ಅದು ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಹೆಂಗೋ ಟೈಮ್ ಸಿಕ್ಕಿದೆ ಇಲ್ಲಿ ಮಾಡ್ಕೊಂಡು ಬಿಡೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಆದರೆ ಅದು ಆಗಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಅವತ್ತು ಈವ್ನಿಂಗು ನಮ್ಮ ಮನೆ ಹತ್ರ ಒಂದು ಕ್ಲಿನಿಕ್ಕಿಗೆ ತೋರಿಸಿದ್ವಿ. ಅವ್ರು ಹೀಗೆ ಹಾಗೆ ಅಂತ ಅಂದರು. ಸೊ ಇನ್ನೂ ತಡ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕಮಾಂಡ್ ಹಾಸ್ಪಿಟಲಿಗೆ ಬಂದ್ವಿ. ಅವರು ಜಸ್ಟ್ ಫೀವರ್ ಅಂತ ಹೇಳ್ಬಿಟ್ಟು ಟಾನಿಕ್ ಕೊಟ್ಟು ಮನೆ ಕಳಿಸಿದ್ರು. ಅಲ್ಲಿಂದ ಏನಾಯಿತು ಅಂತಂದರೆ ಅದಕ್ಕೂ ಅವನಿಗೆ ಫೀವರ್ ಕಡಿಮೆ ಆಗಲಿಲ್ಲ, 100 ಮೇಲೆ ಇತ್ತು ಫೀವರು. ಸರಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ MS ರಾಮಯ್ಯ ಆಸ್ಪತ್ರೆಗೆ ರೆಫರ್ ಮಾಡಿಸ್ಕೊಂಡ್ವಿ ಪ್ರೀತಮ್ಗೆ ತೋರಿಸೋದಕ್ಕೆ. ಅಲ್ಲಿ ಕೂಡ 2 ಡೇಸ್ಗೆ ಒಂದಿಷ್ಟು ಟಾನಿಕ್ ಎಲ್ಲ ಕೊಟ್ಟರು. ಮತ್ತೆ ಟಾನಿಕ್ ಹಾಕ್ಕೊಂಡೇ ಬಂದ್ವಿ ನಾವು. ಆ್ಯಂಟಿಬಯೋಟಿಕ್ ಕೊಟ್ಟರು, ಎಲ್ಲ ಕೊಟ್ಟರು. ಆದರೆ ಅವನಿಗೆ ಫೀವರ್ ಕಮ್ಮಿನೇ ಆಗಿಲ್ಲ. ಫೀವರ್ ಜಾಸ್ತಿ ಆಗಿ ಏನಾಯಿತು ಅಂತಂದರೆ ಅವನು ಮಸಲ್ಸ್ ಏನಿದೆ ಅಲ್ಲ ಕಾಲಲ್ಲಿ, ಆ ಮಸಲ್ಸ್ಗೆ ತುಂಬ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಏನಾಗ್ತಿತ್ತು ಅಂದರೆ ಅವ್ನು ನಡೆಯೋದಕ್ಕೆ ಆಗೋದೇ ಇಲ್ಲ. ನಾನು ನಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾಲು ಊರ್ತಾನೆ ಇರಲಿಲ್ಲ. ಸರಿ, ನನಗೆ ಅಲ್ಲಿಗೆ ಭಯ ಜಾಸ್ತಿ ಆಗೋಯ್ತು. ನಡೆಯೋಕ್ಕೆ ಆಗ್ದಂಗೆ ಆಗೋಗಿದೆ ಅಲ್ಲ, ಏನಾಗಿರ್ಬೋದು ಅಂತ. 1 ಫುಲ್ ಡೇ ಅವನು ನಿಂತ್ಕೊಳ್ಳೋಕ್ಕೂ ಆಗಿರಲಿಲ್ಲ. ಕಾಲಲ್ಲಿ ತುಂಬ ಮಸಲ್ಸ್ ಪೇಯ್ನ್ ಆಗೋಗಿತ್ತು. ಸೊ ಇನ್ನು 4 ಡೇಸ್ ನಾವು MS ರಾಮಯ್ಯಗೆ ಅಡ್ಮಿಟ್ ಮಾಡಿದ್ವಿ. ಪ್ರತಿದಿನ ಬರ್ತಾ ಇದೆ. ಅವನಿಗೆ ಏನು ಬೇಕು, ನನ್ನ ಹಸ್ಬೆಂಡ್ಗೆ ಏನು ಬೇಕು ಅಂತ ಮನೆಗೆ ಬರೋದು, 1 hour ಇರೋದು, ತೊಗೊಂಡೋಗೋದು. ತುಂಬ ಕಷ್ಟ ಆಯಿತು. 2024 ಎಂಡಿಂಗ್ ಈ ಥರ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಟ್ಲೀಸ್ಟ್ 2025 ಆದರೂ ಬೆಸ್ಟ್ ಆಗಿರಲಿ, ಅಥವಾ ಇಲ್ಲ ಅಂದರೂ ಪರವಾಗಿಲ್ಲ, ಇಂಥ ದಿನಗಳನ್ನ ಪಾಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇದು ಯಾವುದು ದೊಡ್ಡ ಮ್ಯಾಟರ್ ಅಲ್ಲ. ಬಟ್ ಹಿಂಗೆ ಅಂತಂದ್ರೆ ಅಪ್ಪ ಅಮ್ಮಂಗೆ ನಮಗೇನಾದರೂ ನಾವು ತಡ್ಕೊಳ್ತೀವಿ, ಮಕ್ಳಿಗೆ ಏನಾದರೂ ಆದರೆ ಅದನ್ನು ತಡ್ಕೊಳಕ್ಕೆ ಆಗೋದಿಲ್ಲ. ಒಂಥರ ಅವ್ರು ಕೊರ್ಗೋದು ಏನೋ ಒಂದು ಎಲ್ಲನೂ ನೋಡೋ ಶಕ್ತಿ ಇರಲ್ಲ. ಇನ್ನು ಫೈನಲಿ 31st ಈವ್ನಿಂಗ್ ನಮಗೆ ಡಿಸ್ಚಾರ್ಜ್ ಮಾಡಿದ್ರು.
ಅಕ್ಕನೂ ಕೂಡ ಬಂದಿದ್ರು. ಅಕ್ಕನೂ ಅವ್ರ ಹಸ್ಬೆಂಡು ಮತ್ತು ಅನೀಶ್ ಎಲ್ಲ ಬಂದು ಅವನ್ನ ನೋಡ್ಕೊಂಡು ಹೋದ್ರು. ಇರಲಿಲ್ಲ ಅವತ್ತು ಡಿಸ್ಚಾರ್ಜ್ ಮಾಡೋ ಪ್ಲ್ಯಾನು. ನಾವೇ ಹೇಳಿದ್ವಿ ಇಲ್ಲ ನಮಗೆ 1ನೇ ತಾರೀಕು ಅವನ್ನ ಹಾಸ್ಪಿಟಲಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ, ನಮಗೆ 31st ಡಿಸ್ಚಾರ್ಜ್ ಮಾಡಿಕೊಡಿ ಅಂತ. ಅಷ್ಟೊತ್ತಿಗೆ ನೈಟಿಂದ ಅವ್ನಿಗೆ ಫೀವರೇ ಬಂದಿರಲಿಲ್ಲ. 3 ಡೇಸ್ ಕಂಪ್ಲೀಟಾಗಿ ಫೀವರ್ ಬರ್ತಾನೆ ಇತ್ತು, ಹೋಗ್ತಾನೆ ಇತ್ತು. ಸರಿ ಅಂತ ಹೇಳಿಬಿಟ್ಟು ನಾನು ಡಿಸ್ಚಾರ್ಜಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಓಕೆ, ಕೆಲವೊಬ್ರಿಗೆ ಇರತ್ತಲ್ಲ ಅದು 1ನೇ ತಾರೀಕಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಅಂತೇಳಿ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ಸೊ ಈ ಒಂದು ರೀಸನ್ಸಿಂದ ನಾನು ಒಂದಿಷ್ಟು ದಿನಗಳ ಕಾಲ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಅಲ್ಲೂ ಕೂಡ ವ್ಲಾಗ್ಸ್ ಮಾಡಿರಲಿಲ್ಲ. ಜಸ್ಟ್ ನಿಮಗೆ ತಿಳಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ಸುಮಾರು ಜನ ಆಲ್ರೆಡಿ ಕೇಳಿದರೆ ನಾನು ಹೇಳಬೇಕಾಗಿತ್ತು. ಬಟ್ ಈ ಒಂದು ನ್ಯೂ ಇಯರಲ್ಲಿ ಈ ಥರ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಆಗಿರಲಿಲ್ಲ. ಹಾಗಾಗಿ ನಾನು ಏನೂ ಹೇಳಿಲ್ಲ. ಸೊ ಇಲ್ಲಿಂದ 31ಗೆ ಈವ್ನಿಂಗ್ ಮನೆಗೆ ಕರ್ಕೊಂಡ್ಬಂದ್ವಿ. 1ನೇ ತಾರೀಕಿಂದ ಏನಾಯಿತು ಅನ್ನೋದನ್ನು ನಾನು ಮುಂದಿನ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಇನ್ಯಾವತ್ತೂ ಆರೋಗ್ಯವಾಗಿರಲಿ. ನಾನು ದೇವ್ರ ಹತ್ರ ಯಾವಾಗಲೂ ಕೇಳೋದೆ ಅಷ್ಟೇ, ಹಣ ಆಸ್ತಿಗಿಂತ ಆರೋಗ್ಯ ನೆಮ್ಮದಿ ಈ ಎರಡು ನಮಗೆ ಮುಖ್ಯ. ಇದ್ರ ಮೇಲ್ತೆ ಬಂದಿದ್ದು ಓಕೆ, ಇಲ್ಲ ಅಂದರೆ ಇರೋದ್ರಲ್ಲೇ ಖುಷಿಯಾಗಿರ್ತೀವಿ ಅಂತ. ಯಾವಾಗಲೂ ಈ ಒಂದು ನೆಮ್ಮದಿ ಆರೋಗ್ಯನ ನಮ್ಮ ಮನೆಗೆ ಕರುಣಿಸು ದೇವ್ರೆ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಪ್ರೀತಮ್ನ ಇಷ್ಟಪಡೋ ಎಲ್ಲರಿಗೂ ಕೂಡ ಅವನ್ನ ಆರೈಸಿ ಅವನಿಗೆ ವಿಶಸ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಹ್ಯಾಪಿ ನ್ಯೂ ಇಯರ್ ಒನ್ಸ್ ಮೋರ್.